ಹಲೋ ಸೌಬಲ ಗಾಂಧಾರ ವಂಶೋದ್ಧಾರಕ, ಅಂದು ನೀನು ನಿನ್ನ ತಮ್ಮಂದರಿಗಾಗಿ ಮಾಡಿದ ಶಪಥವೇನಾಯಿತು? 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 ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೋಮಲರಾದ ಶಕುನಿಯೊಡನೆ ನಿಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾತ, ದುರ್ಜಾತ, ದುರುಳ ದುರ್ಯೋಧನೇ ಕೇಳು. ಅಂದು ನೀನು ನನಗೆ ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದು ಒಡಲೆ ನೀರು ನಮ್ಮ ಸಹೋದರ ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದು ನನ್ನೊಬ್ಬನನ್ನೇ ಉಳಿಸಿ ಕಟುಕುತನದ ಬಡನಾಗಿ ಜ್ವಾಲೆಯಲ್ಲೇ ನೊಂದು ಬೆಂದು ಕೊಂದು ಕೃಶನಾಗಿರುವ ನನ್ನ ದೇಹವನ್ನು ಒಮ್ಮೆ ಅಣು ಅಣುವಾಗಿ ಕತ್ತರಿಸಿ ನೋಡಿದ್ದರು. ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ನುಡಿಗಳು ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನಿಸಲು ಅಸಾಧ್ಯ. ದುಷ್ಟ ದುರ್ವಿಧಿಯೇ, ಹಟ್ಟಹಾಸವನ್ನು ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು. ಕರುಣೆ ತೋರಿದ ಸಹೋದರ ಮಾವನ್ನ ಕೆಣಕಿ ಕಠೋರವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನ ಗುಡಿ ಒಕಲ 90 ರಾಜರಿಂದ ಹೋಲಿಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನವನ್ನೇರಿ ರಾಜಭಾರ ಮಾಡಬಹುದಾಗಿತ್ತು. ರಾಜಾದಿರಾಜ, ರಾಜ ಗಂಭೀರ, ಗಾಂಧಾರ ಕುಲ ತಿಲಕ, ಕಪಟ ದ್ಯೂತ ವಿದ್ಯ ವಿಶಾರದ ಸೌಬಲ ರಾಜ ಶಕುನಿ ಬಹುಪರಾಗ್. ಆದರೆ ಈ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು ಸುಯೋಧನ, ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕುರುರಾಜ, ಗತಾಸ್ಮರಣೆಯಿಂದ ಭವಿಷ್ಯವೂ ಆಲಸ್ಯವಾಗುವುದು. ಅಂತೆಯೇ ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡ ಇಟ್ಟಿ ದಾರಿಯನ್ನೇ ಇಡಿಸುವೆನು ಸುಯೋಧನ, ಅಡ್ಡ ದಾರಿಯನ್ನೇ ಇಡಿಸುವೆನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನನ್ನ 99 ಮಂದಿ ಕುರುವಂಶ ನಿರ್ವಂಶ ಯಾವ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬ ಆತ ಕಣ್ಣೀರು ಕಾಣದ ಹೊರತು ಕಪಟ ವಿದ್ಯಾ ವಿಶಾಲವಾದ ಈ ಶಕುನಿಗದಲ್ಲಿ ಹುದೆ ಶಾಂತಿ.
ಅಣ್ಣ 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 ಹಳಬೇಡಿರಿ 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 ನನ್ನ ಹತಭಾಗ್ಯ ಸಹೋದರೇ, ಹಳಬೇಡಿರಿ. ದುರ್ಯೋಧನ 99 ಮಂದಿ ಚಿನ್ನರೊಂಡಗಳಿಂದ ಹರಿಯುವ ರಕ್ತದಿಂದ ನರಕದ ಮಾರ್ಗವನ್ನ ಇಡಿಸುವೆನು. ಕೌರವೇಶ್ವರ, ನರಕದ ಮಾರ್ಗವನ್ನೇ ಇಡಿಸುವೆನು. ನೇರವಾಗಿ ನಿನ್ನನ್ನು ನರಕದ ಮಾರ್ಗವನ್ನೇ ಇಡಿಸುವೆನು. ಕೌರವೇಶ್ವರ, ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಬಾಬಾ ನರಕದ ಮಾರ್ಗ? ನಿನಗೆ ಚಕೋಣಿ. ಓ ಕೌರವೇಶ್ವರ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೂ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆಗೆ ಕುರುರಾಜ, ಕೃತವರ್ಮದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಆಗಲೇ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬೆಳಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜ್ಞಾತಿಹಿಂಸ ಕಳಂಕ ಸ್ವರೂಪನು. ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕ್ಕೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನಿಶಾಲಿನ ನಾನು ಅವನ ಮಾತನ್ನು ತಿರಸ್ಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಿಲ್ಲ ಬಿಡು ಸಹೋದರ. ಅಗ್ರಜ ಅಗ್ರಜ, ಕೃಷ್ಣನ ಹಸ್ತಿನಾವತಿಗೆ ಬಂದಿನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಆಗೋಲ್ಲ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಿತನಾದ ಗೋಪಾಲನಿಗೆ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ ಅಗ್ರಜ. ಆಗಲೇ ಆ ರಾಜ ಪ್ರಸಂದವನ್ನು ದಾಟಿ ಆ ದರಿದ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶಿಸುವಂತೆ ಅವನಿಗೆ ಎಷ್ಟು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧಿದರು. ವಿದುರನಂತಹ ಭಕ್ತರು ಅವರಿಗೆ ಮತ್ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವೆನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುಲವೇ ವಿನಾಶವಾಗುವ ಕಾಲವು ಬಂದಿವೆ ನಮಗೆ. ಎಚ್ಚರಿಕೆ, ವಿನಾಶವಾಗುವ ಕಾಲವು ಬಂದಿವೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಲ್ಲರ ಗೊಲ್ಲನ ಮರುಮಾರ್ಯದೆ ಈ ಬರಿ ದುಡುಕುವುದೇ. ಎಲ್ಲರ ಗೊಲ್ಲನ ಮರುಮಾರ್ಯದೆ ಈ ಬರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಆ ದರ್ಪಿತನಾದ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು. ಸಹೋದರ ದುಶ್ಯಾಸನ, ಸಹೋದರ ದುಶ್ಯಾಸನ, ಅಭಿಮಾನಶಾಲಿಯಾದ ನನ್ನ ಸಹೋದರ ಇವನನ್ನು ಶಾಸನ ಮಾಡುವುದು ನನಗೂ ಒಮ್ಮೆ ದುಸ್ಸಾಹಸವೆನಿಸುವುದು. ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮಾದ ಗಜಗಳೆಚ್ಚಿದ್ದರು ಒಂದು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ ಹೀಗೇನು ಮಾಡುವುದು ಮಾವ? ಆ ಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ರಾಜಾದಿರಾಜ ಸರ್ವ ವೈಭವವನ್ನು ಪುನಃಕರಿಸಿ ಆ ದಾಸಿ ಪುತ್ರ ಮೂರ್ಖ ಜೋಪಡೆಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ವೈರಕ್ತಿಗಳನ್ನು, ನಿನ್ನಿ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿಮಗಿಷ್ಟೊಂದು ದ್ವೇಷ ಬೇಕೆ?
ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮಲಗೆ ಎಂದು ಅವತರಿಸಿರುವನಯ್ಯ. ಜರಾಸಂಧ, ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳದಿರಿಸಿ ತಾನು ರಾಜ್ಯಭಾರ ಮಾಡಿದನು ಸುಯೋಧನ. ಇಂತಹ ಅವನಿಗೆ ಮನ್ನಣೆಯೇ ಕುರು ರಾಜ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದೆ ಮಾವ. ಆ ನಂದ ಗೋಪನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಹೆಚ್ಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೋ? ಅದಕ್ಕೊಂದು ಉದ್ದೇಶವಿತ್ತು. ಏನದು? ಕಾಳಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನ ವಿದ್ಯುತ್ ಮತ್ತೆ ಯಾದವ ಸೈನ್ಯ ಅವನಿಗೆ ಅವಶ್ಯಕತೆಯಾಗಿತ್ತು. ಒಂದು ವೇಳೆ ಕೃಷ್ಣ ಯಾದವನ ಸೈನ್ಯವನ್ನು ವಹಿಸಿದ್ದೇ ಆದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬಹುದಾಗಿತ್ತು. ಆದರೆ ಅರ್ಜುನನ್ನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದ್ದಾನೆ ಬಿಡು ಸುಯೋಧನ. ಮಾವ, ಕೃಷ್ಣನು ನೇನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದಾಗಿ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಓ ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಂದಿನಿಂದ ಅಭ್ಯಾಸ ಮಾಡಿದ್ದೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಅವನ ಅಜ್ಞಾಧಾರಕರು. ನೀನೇನಾದರೂ ಸಂಬಂಧಕ್ಕೆ ಸಂಬಂಧಿಸಿ ಪಾಂಡವರಿಗೂ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ. ಶಕುನಿ, ಮತ್ತೇನಯ್ಯ, ಪಗಡೆ ಆಟದಲ್ಲೇ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೆ ಏನು? ಕ್ಷತ್ರ ವಿಹಾರದಿಂದ ಅನುಮುಕ್ತಿಗಳಾದ ಕುರುಭೂಮಿ, ರಾಜಲಕ್ಷ್ಮಿಯನ ಭಿಕ್ಷುಕರ ಎಚ್ಚಂಡಾಲಿಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವ ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೇರಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲು. ಅದನ್ನು ಬಿಟ್ಟು ಮೇಲಿಂದ ಮೇಲಿಗೆ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಣ್ಣ ನೆಪ ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಹೌದು, ಆಗಲೇಬೇಕು. ಈ ವಿಚಾರದಲ್ಲಿ ನನಗೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಅದನ್ನು ನಾನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ. ನಡೆ ಮಾವ ಆಸ್ಥಾನಕ್ಕೆ. ನಡೆ ನಡೆ ನಡೆ. ನಿನ್ನೊಡನಾಡಿಗಾಗಿ ನೀನು ಕುಲದ ಬೇರೆಗಾಗಿ ಸಿಟ್ಟಿಗೆ ಸದಾ ಸಿದ್ಧನಾಗಿರುವ ಈ ಶಕುನಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು? ನಡೆ ನಡೆ. ನಿನ್ನ ಸೇಡೆಂಬ ದವಗ್ನಿಗೆ ಹುತ್ತಾಗಲಿರೋ ಪತಂಗವೇ ನಡೆ. ಇದೀಗ ನಿನ್ನ ವಿನಾಶ ಕಾರ್ಯವು ಆರಂಭವಾಗಿದೆ. ಎಲ್ಲವೋ ದುರ್ಯೋಧನ, ಏನು ಒಲಿಯದ ಕೋಮಲವಾದ ಈ ನಿನ್ನ ಸಹೋದರ ಮಾವನನ್ನ ಕೆಣಕಿ ಕಟ್ಟೋಳ ಹೃದಯನ್ನಾಗಿಸಿದೆಯಲ್ಲ, ಅದು ಇಂದು ದಗದಗದೆ ಹತ್ತಿ ಹುರಿಯುತ್ತಿದೆ. ದಗದಗ ದಗದಗ ದಗದಗನೆ ದ್ವೇಷ ಜ್ವಾಲೆ ಜಯಿಸುತ್ತಿರುವುದು ಲೋಕಕ್ಕರಾಳೆ. ದಗದಗ ದಗದಗ ದಗದಗನೆ ದ್ವೇಷ ಜ್ವಾಲೆ ಜಯಿಸುತ್ತಿರುವುದು ಲೋಕಕ್ಕರಾಳೆ.
ಸೆರೆಮನೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನಾವತಿಯ ಸೆರೆಮನೆಯಲ್ಲಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗಾಗಿರದು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗಾಗಿರದು ಸೆರೆಮನೆ ಸಾವು. ದಗದಗ ದಗದಗ ದಗದಗನೆ ದ್ವೇಷ ಜ್ವಾಲೆ ಜಯಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನಾವತಿಯ ಸೆರೆಮನೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನಾವತಿಯ ಸೆರೆಮನೆಯಲ್ಲಿಟ್ಟನು. ಯಮ್ಮನ ವಾದ ಯಮ್ಮನ ಸೇಡು 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 ಸೇಡು. ಯಮ್ಮನ ವಾದ ಯಮ್ಮನ ಸೇಡು, ಸ್ಮಶಾನವೆನ್ನೊಪ್ಪದೆ ಕುರುವಂಶ ನಾಡು. ದಗದಗ ದಗದಗ ದಗದಗನೆ ನಿಜ ದ್ವೇಷ ಜ್ವಾಲೆ ಜಯಿಸುತ್ತಿರುವುದು ಲೋಕ ಕರಾಳೆ, ಲೋಕ ಕರಾಳೆ. ಅರ್ಥವೇನಾದರೂ ಬಲ್ಲೆಯ ಮರುಳೆ. ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರು ಸಂಜಾತನ, ನೀ ಎಂದರೆ ನಿರ್ಮಲಯ ಮಾಡಿದವನ. ಈ ಮುರಕ್ಷರದ ಶಕುನಿ ಎಲ್ಲವೋ ಕೌರವ. ಯಾವ ನಿನ್ನ ವಂಶವನ್ನು ನಾಶಗೈದು ಮೋಸದ ಮಹಾಸ್ಥಾನವಾಸಿ ಮೇಲುತ್ತಿರುವ ನಿನ್ನ ಹಸ್ತಿನಾವತಿಯ ಅರಮನೆ ಶೂನ್ಯ. ಹಸ್ತಿನಾವತಿ ಮಹದ್ವಾರದಿಂದಲೇ ಈ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ, ಅಂತೆಯೇ ನನಗೆ ಆನಂದ, ಅಂತೆಯೇ ನನಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೆನ್ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೆನ್ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಕೌರವ ಕುರಿಗಳನ್ನು ಬಗ್ಗಿಸುವೆ, ರಣದಲ್ಲಿ ಅವುಗಳನ್ನು ಬಲಿ ಕೊಡುವೆ. ಕೌರವ ಕುರಿಗಳನ್ನು ಬಗ್ಗಿಸುವೆ, ರಣದಲ್ಲಿ ಅವುಗಳನ್ನು ಬಲಿ ಕೊಡುವೆ. ತರ್ಪಣ ನೀಡುವೆ ಸಹೋದರಿಗೆ, ಸತ್ಕಾರವನ ತೀರಿಸುವೆ. ತರ್ಪಣ ನೀಡುವೆ ಸಹೋದರಿಗೆ, ಸತ್ಕಾರವನ ತೀರಿಸುವೆ. ಆನಂದ ಆನಂದ ಈ ಶಕುನಿ
ಮೇಲೆ ದಯೆ ತೋರಿ ದರ್ಶನವಿತ್ತೆಯ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ತೀರಿ ಇಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನು ನೀಡುವನು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಯಾವಾತನು ಮಂಗಳ ಸ್ವರೂಪವನ್ನು ನೋಡಲು ಹಗಲಿರುಳು ತಪವನ್ನಾಚರಿಸಿ ಬಳಲಿರುವರೋ ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ಈ ಶಿರದಿಂದಲೇ ನನ್ನ ಪ್ರಾಣ ಧರಿಸಿರುವೆನು. ಶ್ರೀ ಕೃಷ್ಣಾರ್ಪಣಮಸ್ತು. ಈ ಶಿರದಿಂದಲೇ ನನ್ನ ಪ್ರಾಣ ಧರಿಸಿರುವೆನು. ಶ್ರೀ ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ. ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ, ನೀರಜಲೋಚನ ದರ್ಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಆಹಾ ಪರಮಾತ್ಮ, ಬಂದೆಯ ತಂದೆ. ಕುತ್ಕೋ ಹೆಂಗೋದು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶಪುತ್ರ ದಳನೇತ್ರ, ಶತವಂದನವಯ್ಯ ಶತಪುತ್ರ ದಳನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದರ ರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ, ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ, ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಸಿದೆಯ ಅಂಧಕಾರ ಮನದಿ.
ಇಂದಿಗೆ ಈ ದೀನನ ಮೇಲೆ ದಯೆ ತೋರಿ ದರ್ಶನವಿತ್ತೆಯ ವಸುದೇವ, ನಿನ್ನ ದರ್ಶನ ಭಾಗ್ಯದಿಂದ ಈ ನನ್ನ ಜನ್ಮವು ಸಾರ್ಥಕವಾಯಿತು, ಈ ನನ್ನ ಕುಟೀರವು ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಯಾಸದಿಂದ ಬಹಳವಾಗಿ ಬಳಲಿ ಇಲ್ಲಿಗೆ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ನಿಮ್ಮ ಉದರದಲ್ಲಿ ಧರಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯ ತಂದೆ? ವಿದುರ, ನಾನೇನೋ ಕಾರ್ಯಾರ್ಥಿಯಾಗಿ ಮಾರ್ಗಯಾಸದಿಂದ ಬರುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ? ಕೊಡವಿಯೊಳ್ ಭಕ್ತ ಶಿರೋಮಣಿ ನೀನೆ, ಕೊಡವಿಯೊಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು, ಬಲ್ಲೆ ನಿನ್ನಯ ಮನವಾ, ಬಲ್ಲೆ ನಿನ್ನಯ ಮನವಾ. ಭಕ್ತಿಯ ಪಾಶದಿ ಚಿತ್ತವನೊಲಿಸದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸದೆ, ಬೆತ್ತಪೋದರು ಮಾನ ಇತ್ತಲೆ ಬರ್ಪುದು, ಬೆತ್ತಪೋದರು ಮಾನ ಇತ್ತಲೆ ಬರ್ಪುದು, ಶಕ್ತನೆಂದೆನಿಸಿಹ ಬಿದುರ. ಶಕ್ತನೆಂದೆನಿಸಿಹ ಮತ್ತು ಸುಯೋಧನ, ಶಕ್ತನೆಂದೆನಿಸಿಹ ಮತ್ತು ಸುಯೋಧನ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಬಲ್ಲೆ ನಿನ್ನಯ ಮನವಾ, ಬಲ್ಲೆ ನಿನ್ನಯ ಮನವಾ, ನಯ ಮನವಾ. ವಿದುರ, ವಿದುರ, ಸತತವೂ ನನ್ನನ್ನೇ ಧ್ಯಾನಿಸುತ್ತಾ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡುತ್ತಾ ಕ್ರಾಮಕೋದಾದಿಗಳಿಗೆ ಎದೆ ಕೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಬರೀ ಗೋಮಾತೆಯ ಕ್ಷೀರದಿಂದಲೇ ಈ ನಿನ್ನ ಪ್ರಾಣವನ್ನು ಧರಿಸಿರುವ ನೀನು ಸಾಮಾನ್ಯವೇ? ಪರಮಾತ್ಮ, ಸದಾ ನಿಮ್ಮ ಜ್ಞಾನ ನಿರಾರ್ತನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇರೇನಿಲ್ಲವಲ್ಲ ದೇವಾ. ಏನು ಗೋಮಾತೆಯ ಕ್ಷೀರವೇ? ನಾನು ಕೂಡ ಅಂತ ಆಹಾರವನ್ನೇ ಬಯಸಿದ್ದು ವಿದುರ. ಹಿಂದೆ ಕುಚೇಳನ ತಂದುಕೊಟ್ಟ ಒಂದು ಇಡೀ ಅವಲಕ್ಕಿ ಸಾರವು ರಾಮಾವತಾರದಲ್ಲಿ ಇದ್ದಾಗ ಶಬರಿಯು ತಾನು ಕಚ್ಚಿ ರುಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ಸಾರವು ನನ್ನ ನಾಲಿಗೆ ಇನ್ನೂ ಮರೆತಿಲ್ಲ ವಿದುರ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ನಿನ್ನಲ್ಲಿರುವ ಕ್ಷೀರವು ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ? ಅದನ್ನೇ ತಂದುಕೊಡು. ಏನು ಹೇಳಲಿ ಪರಮಾತ್ಮ? ಏಕೆ? ಏನಾಯಿತು? ಏಕೆ ಈ ರೀತಿ ಪರಿತಪ್ಪಿಸುತ್ತಿರುವೆಯ? ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವಾ. ಏನು ನನಗರ್ಪಿಸಿದೆಯಾ? ನನಗರ್ಪಿತ ಎಂದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ನಂಬದೆ ಸಂದೇಹ ಪಟ್ಟೆಯ ತಂದೆ. ಇದು ತೆಗೆದುಕೊಳ್ಳಿ. ನೋಡು ನೋಡು, ಈ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದೇ ಸುಳ್ಳಾಡುತ್ತಿರುವೆ ಅಲ್ಲ. ನೀನೆಂತ ಸುಳ್ಳುಗಾರನಯ್ಯ? ಪರಮಾತ್ಮ, ಇದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನೋಡಿದೆ ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದೇ ಸುಳ್ಳಾಡುತ್ತಿರುವೆ ಅಲ್ಲ. ಎಲ್ಲಿ? ಅಲ್ಲಿ ನೋಡು. ಆಶ್ಚರ್ಯ, ಪರಮಾಶ್ಚರ್ಯ. ಸಾಗರ
ಕ್ಷೀರಸಾಗರ ಶರಣನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಮಗನಾಗಿ ಪಡೆದ ವಸುದೇವ ದೇವಕಿಯರಲ್ಲವೇ ಧನ್ಯರು. ವಿದುರ, ನಾನಿಂದು ಕಾರ್ಯಾರ್ಥಿಯಾಗಿ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದೆನು. ಆಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು. ಪರಮಾತ್ಮ, ಪಾಂಡವರಾಗಿ ದೂತತ್ವವನ್ನು ವಹಿಸಿ ಭಕ್ತರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಕೂಡ ಅಲ್ಲಿಗೆ ಬಾ ವಿದುರ. ಅಲ್ಲಿ ಹಿಂದೆಂದೂ ನಡೆಯದ ಪ್ರಸಂಗವೊಂದು ನಡೆಯುವುದು. ತಮ್ಮ ಆಜ್ಞೆಯಂತೆ ಆಗಲಿ ದೇವ. ಹಸ್ತಿನಾವತಿಯ ರವರತ್ನ ಸಿಂಹಾಸನವೇ ನಮೋ ನಮಃ. ಬಲರ ಮೇರೆ ಸುಖದಿ ಇದರೆಯ ಬಲ ಬಲಿರೆ ಬಹುತಾಸದಿಂದ ಬಲಿರೆ ಮೇರೆ ಸುಖದಿ ಬಲಿರೆ ಮೇರೆ ಸುಖದಿ ಇದರೆಯ ಬಲ ಬಲಿರೆ ಬಹುತಾಸದಿಂದ ಬಲಿರೆ ಮೇರೆ ಸುಖದಿ. ಧೀರ ಧೀರರೋ ಗಣಗುಣ ನೆನೆಸಿ ದಾನತನಿತ ಸಾಮ್ರಾಜ್ಯದ ಸಿರಿಯ ಧೀರ ಧೀರರೋ ಗಣಗುಣ ನೆನೆಸಿ ದಾರ ಚರಿತ ಸಾಮ್ರಾಜ್ಯದ ಸಿರಿಯ ವಿರುದ್ಧವು ಅರುಜದಿ ದರೆಯಳು ಬಾಳ್ವೆ ವಿರುದ್ಧವು ಅರುಜದಿ ದರೆಯಳು ಬಾಳ್ವೆ. ಹರಿಗಳ ದಳಗಳ ಬಲವನ್ನು ಮುರಿವೆ ಬಲರ ನೆರವೆ ಸುಖದಿ ಇದರೆಯ ಬಲ ಬಲಿರ ಬಹುತಾಸದಿಂದ ಬಲಿರೆ ಮೆರವೆ ಸುಖದಿ. ಭೀಷ್ಮಾದ್ರೋಣ ಸ್ನೇಹಿತ ಕರಣ ದುಶ್ಯಾಸನಿರೇ ಶಕುನಿಗಳಿವರ ಭೀಷ್ಮಾದ್ರೋಣ ಸ್ನೇಹಿತ ಕರಣ ದುಶ್ಯಾಸನಿರೇ ಶಕುನಿಗಳಿವರ ಬೆಂಬಲ ಬೆನಗಿರೆ ದರೆಯೋಳು ಬಾಳ್ವೆ ಬೆಂಬಲ ಬೆನಗಿರೆ ದರೆಯೋಳು ಬಾಳ್ವೆ. ಸಾರಿ ಭುಜಬಲ ಪರಾಕ್ರಮ ತೋರಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನಮುದನನು ನಾನೇ ಕುಮೀರೆ ಮಾಡಿ ಹರಿಗಳ ದಳಗಳ ಬಲವನ್ನು ಮುರಿವೆ ಹರಿಗಳ ದಳಗಳ ಬಲವನ್ನು ಮುರಿವೆ ಬಲಿರ ಮೇಲೆ ಬೆಚ್ಚಿ ಇದರೆಯ ಬಲ ಬಲಿರ ಬಹುಸಾಸದಿಂದ ಬಲಿರ ಮೇಲೆ ಬೆಚ್ಚಿ ಬಲಿರ ಮೇಲೆ ಬೆಚ್ಚಿ ಬಲಿರ ಮೇಲೆ ಬೆಚ್ಚಿ. ಪಿತಾಮಹ ಆಚಾರ್ಯ ದ್ರೋಣರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜಕೋಶಾದಿಗಳನ್ನು ಕರೆದುಕೊಂಡು ಅರಣ್ಯದಲ್ಲಿ ದಿಕ್ಕೆತ್ತುತ್ತಿರುವಂತಹ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದ್ರಾ ಅವರ ಆಟದ ಮಟ್ಟ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ರಾಜನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಪಿತಾಮಹ, ಯುದ್ಧದ ವಿಚಾರ ನಿಮಗೇತಕ್ಕೆ? ಸಾಕು ಸುಮ್ಮನೆ. ಏನು ತಾತ್ಪರ್ಯ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ
ಬಾಳೆಹಣ್ಣಿನಂತೆ ನುಜ್ಜುಗೊಬ್ಬರು. ಅದು ಆಗಿರಲಿ ಸಹೋದರ ದುಶ್ಯಾಸನ, ಪಾಂಡವರು ಯಾಜ್ಞವನ್ನು ಪ್ರಾರಂಭಿಸಲು ಮುಖ್ಯ ಕಾರೋಪದೇಶಕನಾರೋ? ಅಗ್ರಜ, ಅಂಗಾಧಿಪತಿಯಾದ ವೀರಕರ್ಣನಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೇಡದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗಳಿಗೆ ಜಯವಾಗಲಿ. ಪುರುಷೋತ್ತಮನು ಬರುತ್ತಿರುವನು. ಏನೋ ಪುರುಷೋತ್ತಮನು ಬರ್ತಿರುವನೆ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿಲ್ಲಿರುವಾಗ ಆ ದನ ಕಾಯೋಗಲನು ಪುರುಷೋತ್ತಮನೇ? ಅವನ ನೆಟ್ಟಗೆ ನನ್ನ ಅರಮನೆಗೆ ಬರದೆ ನನ್ನ ಹುಟ್ಟು ಈ ವಿದುರನ ಮುರುಕು ಜೋಪಡಿಯನ್ನು ಪ್ರವೇಶಿಸಿನಂತೆ ಅವನಿಗೆ ನನ್ನ ಅರಮನೆಗೆ ಬಾರಲು ಇಷ್ಟವಿಲ್ಲದಿದ್ದರೆ ಪಿತಾಮಹ ಭೀಷ್ಮರಿಲ್ಲವೇ, ಆಚಾರ್ಯ ದ್ರೋಣರಿಲ್ಲವೇ, ಅವರ ಮನೆಗಾದರೂ ಹೋಗಬಹುದಿತ್ತಲ್ಲವೇ? ಅಷ್ಟೇ ಆಗಲಿ ಗೊಲ್ಲನ ಬುದ್ಧಿ ಎಲ್ಲಿ ತಾನೇ ಹೋಯಿತು? ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ದಾಸಿಪುತ್ರ ವಿದುರ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯ ವಿಚಾರವನ್ನು ಚಕ್ರವರ್ತಿ ಸಾರ್ವಭೌಮನ ನಾನು ನಿನ್ನಿಂದ ತಿಳಿಯಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ಬಲವಂತನಾದ ಚಕ್ರವರ್ತಿಗೆ ಅವ್ರ ದಾಸಿಪುತ್ರನ ನೀತಿ ವಾಕ್ಯಗಳು ಅನವಶ್ಯಕ. ಅಪ್ರಪಿತ ವೀರದಿಂದ ಪರಿವೃತನಾದ ಓರ ಚಕ್ರವರ್ತಿಗೆ ಓರ ದಾಸಿ ಪುತ್ರ ನೀತಿ ವಚನಗಳು ಅನಾವಶ್ಯಕ. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದೂ ರುಚಿಸುವುದಿಲ್ಲ. ದುಶ್ಶನ, ಈ ವಿದುರನನ್ನು ಇದುವರೆಗೂ ಪೂಜ್ಯರೆಂದು ಹಿರಿಯರೆಂದು ಸುಮ್ಮನಿದ್ದ ಮಾತ್ರಕ್ಕೆ ಇವನ ಮಾತುಗಳು ಮಿತಿ ಮೀರುತ್ತಿರುವುದು. ಈ ಕೂಡಲೇ ಇವನ ಸಭೆಯಿಂದ ಆಚೆಗೆ ದೂಡಿಬಿಡು. ಎಲ್ಲೋ ಅವಿವೇಕಿ, ಮೊದಲು ಸಭೆಯನ್ನು ಬಿಟ್ಟೋರೇನು, ಇಲ್ಲಾಂದ್ರೆ ಬಲವಂತವಾಗಿ ಈಚೆ ತಳ್ಳಬೇಕಾಗುವುದು. ಛೀ, ಅವಿವೇಕಿ, ನನ್ನನ್ನು ಸಭೆಯಿಂದ ಆಚೆ ದೂಡುವಷ್ಟು ಧೈರ್ಯ ಉಂಟಾಯಿತೆ? ಶ್ರೀಕೃಷ್ಣನನ್ನು ಜರಿದಾಡುವ ನಿನ್ನ ನಾಲಿಗೆ ಸಿಡಿದು ಹೋಗಬಾರದೆ? ದುರ್ಯೋಧನ, ಚೆನ್ನಾಗಿ ಯೋಚಿಸು. ಅಂದು ದ್ರೌಪದಿಯ ವಸ್ತ್ರಾವರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಆಧರಿಸಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆ. ಆದರೆ ಈ ಬಿಲ್ಲಿಂದ ಅಗತ್ಯಕ್ಕೂ ಕಾರ್ಯವಾದರೂ ಏನು? ನಿನ್ನ ಎದುರಿನಲ್ಲಿ ಈ ಬಿಲ್ಲನ್ನು ಮುರಿದು ಬಿಸಾಡು. ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನೂ ಹೆದರುವುದೇ? ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಇವನಿಂದ ಬಿಲ್ಲಿನ ಘಟಕ ಕಾರ್ಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ಆ ಪುರುಷೋತ್ತಮನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂಥವ್ರನ್ನು ಕೂಡಲೇ ಸಭೆಯಿಂದ ಆಚೆಗೆ ದುಡಿ ಬಿಡಲಾಗುವುದು. ಎಚ್ಚರ. ಸೋದರ ದುಶ್ಯಾಸನ, ನನ್ನ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿದೆಯೋ? ಎದೋ ಸಿದ್ಧವಾಗಿರುವುದು ಅಗ್ರಜ. ಅದನ್ನು ಇಲ್ಲಿತ ಆ ಗೊಲ್ಲನ್ನು ಬಂದಾಗ ನಾನು ಇದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ಆಹಾ, ಈ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣ ವಿದುರಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರೂ ಸಹ ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಹೆ. ಆಹಾ, ಚಕ್ರವರ್ತಿ ಸಾರ್ವಭೌಮನಾದ ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನಾನೇ ಬಂದು ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲವೇ? ಚಚೆ, ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳಿದೆಯೋ ಇಲ್ಲವೋ ಎಂದು ನಮಸ್ಕರಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಟ್ಟುಕೊಳ್ಳಬೇಡ. ಹಾಗೇನಾದರೂ ನಮಸ್ಕರಿಸಿದ್ದೇ ಆದರೆ ಈ ಭೂಮಾತೆಗೆಂದು ತಿಳಿ. ನಿನಗಲ್ಲ, ಬಂದದ್ದಾಯಿತು. ಕೃಷ್ಣ, ಸದಾ ಗೋಪಿಗಚ್ಚಿರುವ ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದೇನು? ಇದ್ದೇ ಇದೆ. ನನ್ನ ರಾಜ ನರ್ತಕಿಯರಿಂದ ನರ್ತನ ನಡೆದಿದೆ. ನೋಡಿ ಆನಂದ ಪಡುವಂತೆ ಆ ಪೀಠದಲ್ಲಿ ಮಂಡಿಸು.
ರಾಜೇಶ್ವರ ಕರುಣಾಳು ಕುರುಪೋಪ ರಾಜೇಶ್ವರ ಕುರುವಂಶದ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಪೋಪ ರಾಜೇಶ್ವರ ರೀಪು ಭಯಂಕರ ರೂಪ ಮನೋಹರ ರೀಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವ ಇದದಿ ಚತುರ ಸೋದರ ಮಾವ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಪಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಪೋ ರಾಜೇಶ್ವರ ಕುರುವಂಶದ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಪೋ ರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಲ್ಲಿ
ನಾದದಲ್ಲಿ ಕೊಳಲ ನಾದದಲ್ಲಿ ಈ ಜಗವನೆಲ್ಲವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಕೃಷ್ಣ ಹಾ ನರ್ತಕಿರೆ ಏನಂದರಿ ಮತ್ತೊಮ್ಮೆ ಹೇಳಿ. ಕೃಷ್ಣನಿಗಿವರು ಕಡುಬೈರಿ ಅಮ್ಮ ಕೃಷ್ಣನಿಗಿವರು ಕಡುಬೈರಿ ಅಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವರು ಕಡುಬೈರೇಯಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಫಲದಲ್ಲಿ ಸಮರಾರು ನಿಮಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ಲಿ ಕರುಣಾಳು ಕುರುಪೋಪ ರಾಜೇಶ್ವರ ಕುರುವಂಶದ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಪೋಪ ರಾಜೇಶ್ವರ ರಾಜೇಶ್ವರ ಕೌರವೇ